ವೀಕ್ಷಕರೇ, ನಕ್ಷತ್ರಗಳ ಬಗ್ಗೆ, ನಕ್ಷತ್ರಗಳ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ಅದರಂತೆ ಇವತ್ತು ಪುನರ್ವಸು ನಕ್ಷತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಪುನರ್ವಸು ನಕ್ಷತ್ರದ ಗುಣ ಸ್ವಭಾವಗಳೇನು, ಆ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಯಾವುದೋ ಒಂದು ವಿಚಾರ ತೆಗೆದ್ರು, ಯಾರು ಹುಟ್ಟಿದ್ರು ಅದರಲ್ಲಿ ಆ ನಕ್ಷತ್ರಕ್ಕೆ ಒಟ್ಟಾರೆ ದೊಡ್ಡ ಸಾಧನೆ ಮಾಡಿದವರು ನಮ್ಮ ಕರ್ನಾಟಕದವರು ಅಂದುಬಿಟ್ರೆ, ಆಹಾ ನಮ್ಮ ರಾಜ್ಯ, ನಮ್ಮದಲ್ಲಿ ಇದ್ದಂಥ ಪುಣ್ಯಾತ್ಮ ಅಲ್ಲಿ ಸಾಧನೆ ಮಾಡಿದ್ರ ಆ ರಾಜ್ಯಕ್ಕೆ ಒಂದು ಹೆಮ್ಮೆ. ಹಾಗಿದ್ದಂಗೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ನಮ್ಮ ಶ್ರೀ ರಾಮಚಂದ್ರ ದೇವರು ಹುಟ್ಟಿದ. ಸೊ ಆ ಪುನರ್ವಸು ನಕ್ಷತ್ರಕ್ಕೆ ಮೆರುಗು. ಎಲ್ಲರೂ ರಾಮಚಂದ್ರ ದೇವ್ರ ಥರ ನಾವು ಇರ್ತೀವ. ಸ್ವಭಾವ, ಜೀವನ, ಆರೋಗ್ಯ, ಆಯುಷ್ಯ, ಐಶ್ವರ್ಯ ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಆಗ್ತದೆ. 1, 2, 3, 4 ಪಾದಗಳು, 4 ಪಾದಗಳ ಸ್ವಭಾವನೇ ಎಂಟೈರ್ಲಿ ಡಿಫ್ರೆಂಟ್. ಅದೇ ಒಂದೇ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆದರೆ 4 ಪಾದಗಳು 4 ಟೈಪ್ ಅವರವರ ಪ್ರಕಾರ ಇರ್ತಾರೆ. ಅದಕ್ಕೆ ಹೇಳೋದು ಎಷ್ಟನೇ ಪಾದ, ಹೇಗಿದ್ದೀರಿ, ಮೂಲ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಆಶ್ಲೇಷ ನಕ್ಷತ್ರವಾದರೂ ನಾವು ಕೇಳೋದು ಎಷ್ಟನೇ ಪಾದ, ಅದರ ಮೇಲೆ ಅದರ ಮಾಹಿತಿ. ಈಗ ಪುನರ್ವಸು ನಕ್ಷತ್ರ 4 ಪಾದದಲ್ಲಿ ಮೊದಲನೇ ಪಾದದ ವಿಚಾರ ತಗೊಂಡ್ರೆ, ಒಳ್ಳೆಯ ಎತ್ತರ, ಗಾತ್ರ, ಮಾಡುವ ಕೆಲಸ, ವಿಚಾರ, ಒಳ್ಳೆ ಲಕ್ಷಣ. ರಾಮದೇವರು ಮೊದಲನೇ ಪಾದ. ಈ ಮುದ್ದು ಮುಖವು, ಮತ್ತೆ ತನುವಿನ ಕಾಂತಿ, ಈ ಬಿಲ್ಲು, ಈ ಬಾಣ, ನಿಂತ ಭಾವ, ಆ ಭಂಗಿ ಯಾರಿಗೆ ಬರುತ್ತೆ, ಈ ತನುವು, ಈ ರಾಣಿ, ಬಲಗಡೆ ಹೆಂಡತಿ ಸೀತೆ, ಈ ಬಂಟ ಹನುಮಂತ ದೇವರು ನಮಸ್ಕಾರ ಮಾಡ್ತಿದ್ದಾರೆ. ಈ ಭಾಗ್ಯ ಯಾವ ದೇವರಿಗುಂಟು ಮೂಲೋಕದೊಳಗೆ. 3 ಲೋಕದಲ್ಲ, ಇಡೀ ಬ್ರಹ್ಮಾಂಡದಲ್ಲೇ ಹುಡುಕಿ ಆ ಲಕ್ಷಣ, ಆ ಮುಖ ನೋಡ್ತಾ ಇದ್ದರೆ ನೋಡ್ತಾಳೆ. ದೇವರು ನಿಜ, ಅವನಿಗೆ ಅದು ಇದ್ದೇ ಇರ್ತದೆ. ಮರ್ಯಾದೆಯ ಪುರುಷೋತ್ತಮ, ಮರ್ಯಾದೆಯ ಪುರುಷೋತ್ತಮ ಶ್ರೀ ರಾಮಚಂದ್ರ ಅಂದರು. ಹೇಗೆ ಮರ್ಯಾದೆ ಅಂದರೆ, ಅಪ್ಪಗೆ ಹೇಗಿರಬೇಕು, ಅಮ್ಮನ ಜೊತೆ ಹೆಂಗಿರಬೇಕು, ಎಷ್ಟು ವಿನೀತನಾಗಿರಬೇಕು, ಹೆಂಡತಿಗೆ ಏಕಪತ್ನಿ ವರ್ತಿಸ್ತನಾಗಬೇಕು, ಅಣ್ಣ ತಮ್ಮಂದರ ಜೊತೆಯಲ್ಲಿ ಒಡಗೂಡಿಕೊಂಡು ಎಲ್ಲರನ್ನು ಬಿಟ್ಟುಕೊಡದೇ ಇರಬೇಕು, ಎಂಥ ಸ್ನೇಹ ಮಾಡಬೇಕು, ಸುಗ್ರೀವನ ಸ್ನೇಹ, ಎಂಥ ಸ್ನೇಹಕ್ಕೆ ರೆಕಮೆಂಡೇಶನ್ ಯಾರು ಮಾಡಿದರು, ಮತ್ತು ಯುದ್ಧ ಹೆಂಗೆ ಆಡಬೇಕು, ರಾವಣ ಕುಂಭಕರ್ಣ ಮೂಲ ಬಲವನ್ನು ತೆಗೆದು ಬಿಟ್ಟನಂತೆ ರಾವಣ ಒಂದೊಂದು ಚಿಕ್ಕ ಬಾಕ್ಸ್ನಲ್ಲಿ. ನೋಡಿ, ಆ ಕಾಲದಲ್ಲಿ ಎಂಥ ಒಂದು ಆಟಮ್ ಬಾಂಬ್ ಇದ್ದಂಗೆ ಅದನ್ನು ಮುಚ್ಚಿಟ್ಟಿದ್ದ ರಾವಣನ ಮೂಲಬಲ ಅಂತಲೇ ಭಾಳ ಪ್ರಸಿದ್ಧ. ಅದನ್ನು ತೆಗೆದು ಬಿಟ್ಟುಬಿಟ್ಟ. ಏನು ಒಬ್ಬೊಬ್ಬರು ರಾಕ್ಷಸರು ಅಷ್ಟುದ್ದ ನಿಂತಿರ್ತಾರೆ, ಕಾಲಿನಲ್ಲಿ ಕಪಿಗಳು ಸಿಕ್ಕಿ ಸಾಯ್ತಿದ್ವು. ಸುಮ್ಮನೆ ತುಳಿದ್ರೆ ಏನು ಮಾಡಬೇಕು, ಇನ್ನು ಸರಿ ಹೋಗೋದಿಲ್ಲ ಈ ಕತೆ ಅಂಥೇಳಿ ತಾನೇ ಅಷ್ಟು ರೂಪವನ್ನು ತೊಗೊಂಡ್ಬಿಟ್ಟಂತೆ. ಎಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ಶ್ರೀರಾಮ. ಏನು ರಾಮದೇವರು ಅಂತ ಆ ಮೂಲಬಲದವರು ಹೊಡಿತಿದ್ರಂತೆ ತನಗೆ ತಾನೆ. ಒಬ್ಬರೊಬ್ಬರು ಬಡ್ದಾಡ್ಕೊಂಡು ಸತ್ರಂತೆ. ಮತ್ತು ಇದನ್ನು ಹನುಮಂತ ದೇವರು, ಸುಗ್ರೀವ ಮತ್ತು ಉಳಿದ ಕಪಿಗಳು ನಗ್ತಾ ನಿಂತಿದ್ರಂತೆ. ದೇವರು ಎಂಥ ಕೆಲಸ ಮಾಡಿದ. ರಾವಣನ ಮೂಲಬಲವನ್ನು ನಾಶ ಮಾಡುವವರೇ ಇರಲಿಲ್ಲ, ಅಂಥದ ನಾಶ ಮಾಡಿಸಿ ಕುಂಭಕರ್ಣನನ್ನು ಕೊಂದು, ಅದೇ ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ, ಜಯ ವಿಜಯರು ಅನ್ನುವಂಥ ತನ್ನ ಬಾಗಲಕಾಯರು ಮಾಡಿದ ತಪ್ಪು 3 ಜನ್ಮ. 7 ಜನ್ಮ ಬೇಕಾ ನೀವು ಭಕ್ತರಾಗಿ ಹುಟ್ಟಿ ಅಂದರು. ನಮ್ಮ ಭಕ್ತರ ಹುಟ್ಟು 7 ಜನ್ಮ ಅಲ್ಲ, ನಮಗೆ ಕೇಳ ಆಗಲ್ಲ ಸ್ವಾಮಿ,
ನಾವು 3 ಜನ್ಮದಲ್ಲಿ ವಾಪಸ್ ಬರ್ತೀವಿ. ಬೈದರು ಯಾರನ್ನು ಬೈತೀವಿ? ನಿನ್ನನ್ನೇ ಬೈತೀವಿ. ನಿನ್ನ ಹೆಸರು ಅಲ್ಲೂ ಇದ್ದೇ ಇರುತ್ತೆ. ನಾವು ಹಾಗೇ ಹೋಗ್ತೀವಿ ಅಂಥೇಳಿ ಬಂದಂಥವ್ರ ಅವತಾರಗಳನ್ನು ಮುಗಿಸಿ, ರಾವಣ ನಿನಗೆ ಇನ್ನೂ ಒಂದು ಅವಕಾಶ, ಹೋಗು, ನಾಳೆ ಬಾ. ಮುಗಿಸ್ಬಿಡ್ಬೋದಿತ್ತು. ಇಲ್ಲ, ನಾಳೆ ಬಾ. ಯಾರಿಗೂ ಎಂಥ ತಪ್ಪು ಮಾಡುವವರಿಗೂ ಒಂದು ಅವಕಾಶ ಕೊಡಬೇಕು. ತಿದ್ದಲಿಕ್ಕೇನಾರು ಅವಕಾಶ ಇದೆಯಾ? ಕಡೆಗೆ ಸಾಮ ದಾನ ಭೇದ ದಂಡ ಅಂತ, ದಂಡಂ ದಶಗುಣಂ ಭವೇತ್, 10 ಗುಣಗಳಿಗೆ ಸಮಾನ ಒಂದು ದಂಡ. ಅದನ್ನು ಮಾಡಿ ಕಳಿಸ್ತೀನಿ, ನೀನು ಹೋಗು. ಭಾಳ ಯೋಚನೆ ಮಾಡಿದಂತೆ ರಾವಣ. ಮಂಡೋದರಿ ಹೇಳಿದ್ಲು, ಬೇಡ, ನೀವು ಸಾಯ್ತು, ನಾನು ಹೇಗಿದ್ದರೂ ಸಾಯ್ತೇನಮ್ಮ, ವೀರ ಸ್ವರ್ಗ ನನಗೆ. ನೀವು ತಪ್ಪು ಮಾಡಿದಿರಿ ಸ್ವಾಮಿ, ಸೀತೆಯನ್ನು ಕರ್ಕೊಂಬಂದಿದ್ದು ನೀವು ಅನ್ಯಾಯ ಮಾಡಿದರೆ ಅದಕ್ಕಿಷ್ಟೊಂದು ಶಿಕ್ಷೆ. ಯಾರು ಈ ರೀತಿ ಆಗ್ತದೆ? ಅವ್ರಿಗೆಲ್ಲ ಹಂಗಾಗ್ತದೆ ನೋಡಿ. ರಾವಣನ ಹೆಂಡತಿ ಆದರೂ ಪಂಚಕನ್ಯೆಯರಲ್ಲಿ ಬಹಳ ವಿಶೇಷ. ಒಂದಕ್ಕೊಂದು ಲಿಂಕ್ ನೋಡಿ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತತ ಪಂಚಕನ್ಯಾ ಸ್ಮರೇ ನಿತ್ಯಂ ಸರ್ವ ಪಾಪ ವಿನಾಶನ. ಆ ಮಂಡೋದರಿ ರಾವಣನ ಹೆಂಡತಿ ಆದ್ಕೊಳ್ಳ ರಾವಣನ ಥರನೇ ಆಡಬೇಕು ಅಂತಿಲ್ಲ. ಪಂಚಕನ್ಯೆಯರಲ್ಲಿ ಪತಿವ್ರತ ಶಿರೋಮಣಿಯಲ್ಲಿ ಅವಳು ಒಬ್ಬಳು. ಒಂದಕ್ಕೊಂದು ಇಂಟರ್ನೆಟ್ ಲಿಂಕ್ ಬರುತ್ತೆ. ಅಹಲ್ಯನ ಉದ್ಧಾರ ಮಾಡಿದ್ದೂ ರಾಮದೇವರೇ, ದ್ರೌಪದಿಯನ್ನು ಉದ್ಧಾರ ಮಾಡಿದ್ದು ನಮ್ಮ 5 ಜನ ಗಂಡಂದರು ಅಂತ ಆಡ್ಕೊಂಡ್ರು. ಅದನ್ನು ಪ್ರೂಫ್ ಕೊಟ್ಟವನು ಶ್ರೀಕೃಷ್ಣ. ಹೀಗೆ ಒಂದಲ್ಲ ಒಂದು ಇಂಟರ್ಲಿಂಕ್ ಇರ್ತದೆ. ಸೊ ಹಾಗಾಗಿ ಈ ಮೊದಲನೇ ಪಾದದವರ ಸ್ವಭಾವ ಒಳ್ಳೆಯ ಎತ್ತರ, ಗಾತ್ರ, ಲಕ್ಷಣ, ಮಾತು, ಕತೆ, ನಯ, ವಿನಯ, ಯಾರ ಹತ್ರ ಹೇಗಿರಬೇಕು ಅಂತ ತೋರಿಸುವಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಮೊದಲನೇ ಪಾದ. ಇನ್ನು 3 ಪಾದಗಳು, ಇನ್ನು ಅದಕ್ಕೆ ಎಷ್ಟೆಷ್ಟು ಇತಿಹಾಸಗಳಿದೆಯಾ ನೋಡೋಣ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಮಮತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮಮತಾ ಅವರಿಗೆ. ಹಲೋ, ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಮತಾ ಅವರೇ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಹೇಳಿಮ್ಮ. 28/12/2008. ರಾಶಿ, ನಕ್ಷತ್ರ ಹೇಳಿ. ರಾಶಿ ಧನುರಾಶಿ, ಪೂರ್ವಾಷಾಢ ನಕ್ಷತ್ರ, ಕುಂಭಲಗ್ನ. ಸರಿ, ಗುರುಗಳಿದ್ದಾರೆ, ಮಾತನಾಡಿಮ್ಮ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ಮಗಳ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಏನು ಓದ್ತಿದ್ದಾರೆ ಈಗ? ಇವಾಗ 4th ಪಾಸ್ ಆಗಿ ಸಿಕ್ತು. ಏನು ಕೇಳಬೇಕು ನಾನು ನಿಮ್ಮ ಹತ್ರ? ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಓದಲಿ ಬಿಡಿ, ಒಳ್ಳೆ ಸ್ವಭಾವ ಕಲಿಸಿ. 4th ಸ್ಟ್ಯಾಂಡರ್ಡಿಂದ ಡಾಕ್ಟ್ರು, ಇಂಜಿನಿಯರು, ಏರೋನಾಟಿಕ್ ಅಥವಾ ಇನ್ಯಾವುದೋ ಸ್ಪೇಸ್ವರೆಗೂ ಹೇಳಲಿಕ್ಕಾಗತ್ತಾ? ಮುಂದೆ ಎಜುಕೇಶನ್ ಸ್ವಲ್ಪ ನೀವು ನಾಡಿ. ಎಜುಕೇಷನು ಕೆಲವು ವಿಚಾರ ನಮ್ಮ ಪ್ರಯತ್ನ ಇರಬೇಕು, ದೇವರ ಇಚ್ಛೆ ಇರಬೇಕು. ದೇವ್ರ ಇಚ್ಛೆಗೆ ನಾವು ಬೇಡಬೇಕು. ಎರಡೂ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಈಗ ಪುಟ್ಟ ಮಗು ಓದಲಿ, ಒಳ್ಳೆ ಸ್ವಭಾವ, ಮಾತು, ಹೇಗೆ ಆಡಬೇಕು, ಯಾರ ಹತ್ರ ಹೆಂಗೆ ಆಡಬೇಕು, ದೊಡ್ಡವರು ಚಿಕ್ಕವರ ಜೊತೆಲಿ ಹೇಗೆ, ದೇವ್ರ ಸ್ಮರಣೆ ಹೇಗೆ, ಇವೆಲ್ಲ ಕಲಿಸಿ ಆಟೋಮೆಟಿಕ್ಕಾಗಿ ಎಜುಕೇಷನ್ ಬರ್ತದೆ ಕರೆಕ್ಟಾಗಿದ್ದರೆ. ಧನ್ಯವಾದ ಮಮತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮೈಸೂರಿಂದ ನಾಗರತ್ನ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿದೆ ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿಮ್ಮ. 9/4/90 ಹಾ, ಬೆಳಗಿನ ಜಾವ 1:05. ರಾಶಿ, ನಕ್ಷತ್ರ ಹೇಳಿ. ಪುಷ್ಪ ಬ್ರಹ್ಮ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ನಿಮ್ ಪ್ರೋಗ್ರಾಮ್ ನೋಡ್ತಾ ಇದೀವಿ. ನಮ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಕ್ಷತ್ರದಾಗೆ ತಿಳಿಸ್ಕೊಡ್ತಾ ಇದ್ದೀರಾ. ಹೌದು. ನಮ್ಮ ಹುಡುಗನಿಗೆ ಹುಡುಗಿ ನೋಡ್ತಾ ಇದೀವಿ ಗುರುಗಳೇ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಯಾವ್ದೂನು ಆಗುತ್ತೆ ಅನ್ನೋದೇ ಬರ್ತಾ ಇಲ್ಲ. ಯಾವ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಗುರುಗಳೇ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಇನ್ನು ಮೇ ತಿಂಗಳು 10ನೇ ತಾರೀಕು, ಇನ್ನು 1 ತಿಂಗಳು, 10 ದಿವಸ, 1 ತಿಂಗಳು 10 ದಿವಸದಲ್ಲಿ ಮಗನ ಮದುವೆ ಫಿಕ್ಸ್ ಆಗ್ತದೆ. ಏನು ಭಯ ಇಲ್ಲ. ಕನ್ಯಾ ರಾಶಿಗೆ ಗುರುಗಳ ಪ್ರವೇಶ 4ನೇ ಮನೆಗೆ. 4ನೇ ಮನೆ ಅಂದರೆ ತಾಯಿ, ವಾಹನ, ಮದುವೆ ಇತ್ಯಾದಿಗಳಿಗೆಲ್ಲ ಅನುಕೂಲ.
ಅಯನ ಸಯನ ಭೋಗ ಅಂತ ಕರಿತೀವಿ, ಅದೆಲ್ಲ ಸಿಗ್ತದೆ. ನೀವು ಅದಕ್ಕೆ ಶುಕ್ರವಾರದ ದಿವಸ ಸಾಧ್ಯವಾದರೆ ಬಾಳೆ ಗಿಡದ ಕೆಳಗಡೆ ಒಂದು ತುಪ್ಪದ ದೀಪ ಹಚ್ಚಿ ಬಿಳಿ ಕಲ್ ಸಕ್ಕರೆ ಹಾಕಿ ಫಿಕ್ಸ್ ಆಗೋಗ್ಬಿಡುತ್ತೆ. ಏನು ಭಯ ಇಲ್ಲ, ಆರಾಮಿರಿ. ಧನ್ಯವಾದ ನಾಗರತ್ನ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಶಿವಮೊಗ್ಗದಿಂದ ಮಂಜುಳಾನವರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ತಂಗಿ ಬಗ್ಗೆ ಕೇಳಬೇಕಿತ್ತು. ಸರಿ, ಒಂದು ಅವರ ಡೇಟ್ ಹುಡುಗನ ಆಫ್ ಜಾತಕ ಬರ್ತ್ ಹೇಳಿ. ಬಂದಿತ್ತು. ಗುರುಗಳಂಗೆ. ಮಂಜುಳಾ ಅವರೇ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ನಮಸ್ತೆ ಮೇಡಮ್. ಇಲ್ಲ ಮೇಡಮ್, ಟಿವಿ ಆಫ್ ಮಾಡಿಬಿಟ್ಟಿದ್ದೀನಿ. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಡೇಟ್ ಆಫ್ ಬರ್ತ್ 7/7/95. ರಾಶಿ ನಕ್ಷತ್ರ ಹೇಳಿ. ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮ್ ತಂಗಿ ಒಂದು ಜಾತಕ ಬಂದಿತ್ತು. ಅವ್ರದ್ದು ಯಾವ ರಾಶಿ, ಯಾವ ನಕ್ಷತ್ರ? ತುಲಾ. ಹುಡುಗಂದು ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಸರಿ, ನಿಮ್ಮ ಹುಡುಗಿದು ತುಲಾ ರಾಶಿ ಅಲ್ಲ? ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಸರಿ, ಏನು ಕೇಳಬೇಕಿತ್ತು? ಆಗುತ್ತೆ, ಕೂಡುತ್ತೆ ಮುಂದೆ. ಅದು ಭಾನುವಾರ ನೋಡಕ್ ಬರ್ತೀವಿ ಎಂದಿದ್ದಾರೆ, ಆಗತ್ತಾ ಅಂತ? ಫಿಕ್ಸ್ ಆಗುತ್ತೆ. 99.999% ಫಿಕ್ಸ್ ಆಗುತ್ತೆ. ಸ್ವಲ್ಪ ಬಿಟ್ಟು ಕೊಟ್ಟು ಹಿಡೀರಿ. ಪೂರ್ವ ದಿಕ್ಕಿಗೆ ಹುಡುಗಿಯನ್ನು ಕೂರಿಸಿ, ಉತ್ತರ ದಿಕ್ಕಿಗೆ ಹುಡುಗನನ್ನು ಕೂರಿಸಿ. ಅಂದರೆ ಎದುರು ಬದುರು ಆಗಲ್ಲ ಅಂತಲ್ಲ, ಅವರು ಆ ರೀತಿಯಾಗಿ ಕೂರಿಸಿ. ಏನು ತೆಂಗಿನಕಾಯಿ ಫಲ ತಾಂಬೂಲಗಳು ಏನು ಕೊಡಬೇಡಿ. ಕೊಟ್ಟರೆ ಕುದುರೋದಿಲ್ಲ. ಬಂದರೆ ಬರಲಿ, ನೋಡಲಿ. ನಮ್ಮಲ್ಲೆಲ್ಲ ನೀರು ಸಹಿತ ಕೊಡ್ತಿರಲಿಲ್ಲ. ಈಗೆಲ್ಲ ಕಾಲ ಬದಲಾವಣೆ. ಒಳ್ಳೆ ಉಪ್ಪಿಟ್ಟು ಸಜ್ಜಿಗೆ ಎಲ್ಲ ಮಾಡಿ ಸಂತೋಷ, ಬಿಸ್ಕೆಟು ಕಾಫಿ ಎಲ್ಲ ಕೊಡ್ತೀರಿ. ಕೊಡಿ, ನೋಡಿ, ಎಲ್ಲ ಫಿಕ್ಸ್ ಆಗ್ತದೆ. ಒಂದು ಕೆಂಪು ಕಲ್ ಸಕ್ಕರೆ ದೀಪಕ್ಕೆ ಹಾಕಿ ಅವ್ರು ಬರೋ ಟೈಮ್ಗೆ ಒಳ್ಳೆಯದಾಗುತ್ತೆ. ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಶ್ವೇತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ರಾಶಿ ನಕ್ಷತ್ರ ಗೊತ್ತಿದ್ಯಾಮ್ಮ? ನಂದು ಮಕರ ರಾಶಿ ಅಷ್ಟೇ ಗೊತ್ತಿರೋದು. ಸರಿ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿಮ್ಮ. ಹೇಳಿ. ಹಲೋ, ನಮಸ್ಕಾರ ಗುರುಜಿ. ನಾನು ಮದುವೆ ಆಗಿದೆ. ನನ್ನ ಗಂಡಂದು ಡೇಟ್ ಆಫ್ ಬರ್ತಿಲ್ಲ, ನಂದು ಡೇಟ್ ಆಫ್ ಬರ್ತಿಲ್ಲ. ಇಬ್ರು ತುಂಬಾ ಜಗಳ ಅಂದ್ರೆ ಜಗಳ, ಮನೇಲಿ ನೆಮ್ಮದಿನೇ ಇಲ್ಲ. ಈಗ ಆಲ್ರೆಡಿ ಜಗಳ ಮಾಡ್ಕೊಂಡು ಮತ್ತೆ ಮನೆ ಬಿಟ್ಟು ಹೊರಟೋಗಿದ್ದಾರೆ. ತುಂಬಾ ಸರಿ ಹೋಗಿದ್ದಾರೆ. ನನಗೂ ಗಂಡು ಮಕ್ಳಿದ್ದಾರೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಇಲ್ಲಮ್ಮ, ರಾಶಿ ನಕ್ಷತ್ರ ಒಂಚೂರು ಗೊತ್ತಾದರೆ ನಿಮ್ಮದು ಅವ್ರದ್ದು ಗ್ರಹ ಮೈತ್ರ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಜಗಳ ಆಗುತ್ತೆ ಅಂದರೆ ಸದ್ಯಕ್ಕೆ ಷಷ್ಟಾಷ್ಟಕ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿ 1.5 kg ತೊಗರಿ ಬೇಳೆ ಕೊಡಿ. ಜಗಳ ನೀವು ಆಡಬೇಡಿ, ಅವರು ಆಡೋದು ಬೇಡ. ಒಬ್ರಿಗೊಬ್ರು ಬಿಟ್ಟು ಕೊಡಿ. ದಿನ ಟೆನ್ಷನ್ ಮಾಡ್ಕೊಳ್ಳೋದೆ. ಒಂದು ಕೆಂಪು ಕಲ್ ಸಕ್ಕರೆ ಹಾಕಿ ಸಮಾಧಾನ ಆಗುತ್ತೆ. ಮುಂದಕ್ಕೆ ಬಂದ ಮೇಲೆ ಸೈಲೆಂಟಾಗಿ ಇದ್ದುಬಿಡಿ. ಸ್ವಲ್ಪ ದಿನ ಸೆಟ್ ಆದಮೇಲೆ ಎಲ್ಲ ಒಳ್ಳೆಯದಾಗುತ್ತೆ. ಧನ್ಯವಾದ ಶ್ವೇತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹುಬ್ಳಿಯಿಂದ ಆಶಾರಾಣಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಆಶಾರಾಣಿ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 12/1/1991, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಮಾತಾಡಿ, ಟಿವಿ ನೋಡಬೇಡಿ, ಮಾತಾಡಿ. ಇಲ್ಲ ಗುರುಜಿ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಏನು ಕೇಳಬೇಕು? ಯಾಕೋ ಒಂದ್ ಸ್ವಲ್ಪ ನೆಮ್ಮದಿನೇ ಇಲ್ಲ ಗುರುಜಿ. ಸ್ವಲ್ಪ ಕಿರಿಕಿರಿ ಆಗ್ತಿದೆ, ಸ್ವಲ್ಪ ಭಯ ಈ ತರ ಆಗ್ತಿದೆ ಗುರುಜಿ. ಅದನ್ನೇ ಕೇಳ್ಬೇಕಾಗಿತ್ತು. ನಿಮ್ಮ ಮನೇಲಿ ಲಕ್ಷ್ಮೀ ನರಸಿಂಹದೇವ್ರ ಫೋಟೋ ಇಟ್ಕೊಳ್ಳೋ ಅಭ್ಯಾಸ ಉಂಟಾ? ಇಟ್ಕೊಂಡಿದ್ದೀನಿ ಗುರುಜಿ. ಅದನ್ನು ಶುಕ್ರವಾರದ ದಿವಸ ದೀಪ ಹಚ್ಚಿ ಬೆಳಗ್ಗೆನೂ ಸಾಯಂಕಾಲ ಒಂದು ಮಣೆ ಹಾಕಿ ಲಕ್ಷ್ಮೀ ನರಸಿಂಹದೇವ್ರ ಫೋಟೋ ಇಟ್ಟು ಒಂದು ತುಳಸಿ ಬೃಂದಾವನ ಚಿಕ್ಕದು ಅದನ್ನು ಇಟ್ಟು 2 ರಂಗೋಲಿ ಹಾಕಿ ತುಪ್ಪದ ದೀಪ ಹಚ್ಚಿ ಅಲ್ಲೇ ಮನೆಯಲ್ಲೇ ಒಂದು 12 ಪ್ರದಕ್ಷಿಣೆ ಬನ್ನಿ. ಒಂದು ತೆಂಗಿನಕಾಯಿ 6 ಕಲರ್ ದೊಡ್ಡವ್ರ ಕೈಲಿ ತೊಗೊಳ್ಳಿ. ತೆಂಗಿನಕಾಯಿ ತೊಗೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಆ ತೆಂಗಿನಕಾಯಿ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕೋದು, ಕಲ್ಗಡೆ ಇಡೋದು, ನಮಸ್ಕಾರ ಮಾಡೋದು. 12 ದಿವಸ ಸಾಧ್ಯವಾದರೆ 5, 12, 18, 21, 48 ಹಿಂಗೆಲ್ಲ ಒಂದು ಮಂಡಲ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡಿ ಒಂದು ಕಲ್ ಸಕ್ಕರೆ ನೈವೇದ್ಯ ಮಾಡಿರಿ. ಖಂಡಿತ ನಿಮ್ಮ ಕಿರಿಕಿರಿ, ಟೆನ್ಷನ್ನು, ಭಯಕೃತ್ ಭಯನಾಶನಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯೋರ್ ನಮಾಮ್ಯಹಂ. ನಾನು ಹೇಳಿದ್ದೀನಿ, ನೀವು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗ್ತದೆ.
ಧನ್ಯವಾದ ಆಶಾರಾಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದಾವಣಗೆರೆಯಿಂದ ನಾಗವೇಣಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗವೇಣಿ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 1971 ಆಗಸ್ಟ್ 18. ರಾಶಿ ನಕ್ಷತ್ರ ಹೇಳಿಮ್ಮ. ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಸರಿ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ. ಸರಿ ಮೇಡಮ್. ನಮಸ್ತೆ ಗುರುಗಳೇ. ಹೇಳಮ್ಮ. ನನಗೆ ಆರೋಗ್ಯ, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದರಿಂದ ಏನ್ರಿ ಗುರುಗಳೇ? ಅಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದ ಕಾರಣ ಆರೋಗ್ಯ ಕೆಟ್ಟಿದೆ. ಕೆಟ್ಟಿದೆ. ಹ್ಞೂ ಸ್ವಾಮಿ, ಆಯ್ತು. ಈಗ ಮನಸ್ಸಿಗೆ ಆರಾಮ ತಗೊಳ್ಳಿಕ್ಕೆ ನೀವೇನು ಮಾಡಬೇಕು? ಧ್ಯಾನ ಮಾಡಬೇಕು. ಏನಾದರೂ ದಿನ ಧ್ಯಾನ ಮಾಡ್ತೀನಿ ಸ್ವಾಮಿ, ಆದ್ರೂ ನನಗೆ ಬೆಳಗ್ಗೆ ಹೊತ್ತು ನನಗೆ ನೆಮ್ಮದಿನೇ ಇರೋದಿಲ್ಲ ಸ್ವಾಮಿ. ಮಾನಸಿಕ ಹಿಂಸೆ ಚಿಂತೆ ಚಿತೆಗೇರಿಸುತ್ತೆ ಅಂತ ಒಂದು ಗಾದೆ ಇದೆ. ಚಿಂತೆ ಜಾಸ್ತಿ ಮಾಡಬೇಡಿ, ಆರೋಗ್ಯ ಹಾಳಾಗುತ್ತೆ. ಅದನ್ನೇ ನೋಡ್ಕೊಳ್ಳೋದು ನೀವೇ ಅನುಭವಿಸ್ಬೇಕಾದ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ನೀವು ಧನ್ವಂತರಿಯನ್ನು ಪ್ರಾರ್ಥನೆ ವಿಶೇಷವಾಗಿ ಮಾಡಬೇಕು. ಧನ್ವಂತರಿ 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 ಅಂತ 108 ಸಲ ಶ್ರೀ ಧನ್ವಂತರಿಯೇ ನಮಃ ಹೇಳಿ. ಓಂ ಹೇಳಬೇಡಿ, ಶ್ರೀ ಧನ್ವಂತರಿಯೇ ನಮಃ ಅಂತ ಹೇಳ್ಕೊಳ್ಳಿ. ಮತ್ತು ಒಂದು ಗೋಧಿ ಕಾಳು ಹಿತ್ತಾಳೆ ತಟ್ಟೆ ಮೇಲೆ ಇಟ್ಟು ದೀಪ ಇಟ್ಟು ಪೂರ್ವ ದಿಕ್ಕಿಗೆ ಉರಿಯುವಂಗೆ ಹಚ್ಚಿ, ದಿನ ಹಚ್ಚಿ. ಈ ಮೂಲ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ತಕ್ಕ ಟ್ರೀಟ್ಮೆಂಟು. ಚಿಂತೆ ಅಂತೂ ಇದು ಸ್ವಭಾವ, ಇದು ಮಾಡೋಕ್ಕೋಗ್ಬಿಡಿ. ಎಲ್ಲ ಅವನ ಇಚ್ಛೆ ಅಂತ ಬಿಟ್ಬಿಡಿ, ಎಲ್ಲ ಒಳ್ಳೆಯದಾಗ್ತದೆ. ಧನ್ಯವಾದ ನಾಗವೇಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ಜಯಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಜಯಲಕ್ಷ್ಮಿ ಅವರಿಗೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಜಯಲಕ್ಷ್ಮಿ ಅವರೇ? ಅದೇ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ ರಾಶಿ ನಕ್ಷತ್ರ ತಿಳಿಸಿ. 1997 18/2. ರಾಶಿ ನಕ್ಷತ್ರ ಹೇಳಿಮ್ಮ. ಪುನರ್ವಸು ನಕ್ಷತ್ರ. ರಾಶಿ ಮಿಥುನ ರಾಶಿ. ಟೈಮು ರಾತ್ರಿ 9:45 ಮಂಗಳವಾರ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಗಳೇ. ಪುನರ್ವಸು ನಕ್ಷತ್ರ ಇವತ್ತು. ಗುರುಗಳೇ, ನಿಮ್ಮ ಮಗಳ ಅವಳು BE ಮುಗಿಸಿದಾಳೆ ಗುರುಗಳೇ. ಅವಳಿಗೆ ಜಾಬ್ ಆಗ್ತಾ ಇಲ್ಲ. BE ಮುಗಿಸಿದ ಕಾರಣವೇ ಜಾಬ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಸರಿ ಅಂತೀರಾ, ತಪ್ಪಂತೀರಾ? ಇಂಜಿನಿಯರಿಂಗ್ ನಾನು ಹೇಳೋದಲ್ಲಮ್ಮ, ಇಂಜಿನಿಯರಿಂಗ್ನವರೇ ಪಾಪ ಕಷ್ಟಪಡ್ತಾ ಇದ್ದಾರೆ ತುಂಬ. ಎಲ್ಲಿ ಹೋದರೂ ಜಾಬ್ ಸೆಟ್ ಆಗ್ತಾ ಇಲ್ಲ. ಓದಿದ್ದ ವಿದ್ಯೆ ಮಾತ್ರ ದೊಡ್ಡದು, ಆದರೆ ಕೆಲಸಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ವರ್ಷಕ್ಕೆ 3,60,000 ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್ ಈಚೆಗೆ ಬರ್ತಾರೆ. ಎಲ್ಲಿಂದ ಜಾಬ್ ತರೋದು ಅನ್ನೋದು ಆಗಿದೆ. ಗಾಬರಿ ಆಗಬೇಡಿ, ಇದಕ್ಕೆಲ್ಲ ತಡೆದ ಮಳೆ ಬರದೆ ಹೋಗೋಲ್ಲ ಅಂತ. ಎಲ್ರಿಗೂ ಒಂದು ಒಳ್ಳೆ ಕಾಲ ಬರ್ತದೆ. ನೀವೇನು ಯೋಚನೆ ಮಾಡಬೇಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಗೆ ನನ್ನ ಪ್ರಕಾರ ಮೇ ಎಂಡಲ್ಲಿ ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ಒಳ್ಳೆ ಸುದ್ದಿ ಬರ್ತದೆ. ಧನ್ಯವಾದ ಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇನು ಪುನರ್ವಸ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ, ಯಾವ ಕ್ಷೇತ್ರದಲ್ಲಿ ಯಶಸ್ಸನ್ನ ಲಭಿಸ್ತಾರೆ ಅಂತ? 2 ಪಾದ ಮಿಥುನ ರಾಶಿ, 2 ಪಾದ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅಂದರೆ ಜಲತತ್ವದ ಗ್ರಹ, ನೀರಿನ ಅಂಶ ಜಾಸ್ತಿ ಉಳ್ಳಂಥ ಗ್ರಹ. ಮಿಥುನ ರಾಶಿ ಬುದ್ಧಿವಂತಿಕೆ, ಸಿಟ್ಟು ಎಲ್ಲವೂ ಇರ್ತದೆ. ಮಿಥುನ ರಾಶಿ ಬಗ್ಗೆ ಹೇಳಿದ್ವಿ. ಅವರು ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಹೋದರೆ ಒಳ್ಳೆಯದು. ಹಾಗಂದರೆ ಕಾಮರ್ಸು, ಅಕೌಂಟ್ಸು, CA CS ಇದರಲ್ಲೆಲ್ಲ ಹೋದರೆ ಅವರು ಮಾಡುವ ಮೆಥಡ್ ಈಸಿಯಾಗಿ ಹೋಗ್ತದೆ. ಈ ಕ್ಷೇತ್ರ ಅಂದರೆ ಇದು ವಿದ್ಯೆ ಆಯಿತು. ಮತ್ತು ಇವರು 2 ಸ್ವಭಾವದವರು, 2ನೇ ಪಾದದವರು ಸ್ವಲ್ಪ ಶಾರ್ಟ್ ಇರ್ತಾರೆ. ಪುನರ್ವಸು ನಕ್ಷತ್ರ 2ನೇ ಪಾದದವರು ಹೈಟ್ ಕಮ್ಮಿ ಅಂತ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವರಿಗೆ. ಅಯ್ಯೋ ನಾನು ಚೆನ್ನಾಗಿಲ್ಲ, ನನ್ನ ಹೈಟ್ ಕಮ್ಮಿ, ನನ್ನನ್ನು ಯಾರು ನೋಡ್ತಾರೆ, ನನ್ನ ಹಣೆ ಬರ ಹೀಗೆ ಅಂತ ಏನಿಲ್ಲ. ಅವ್ರಿಗೆ ಬೇಗ ಆಗೋದು ಕೆಲಸ. ಕಂತೆಗೆ ತಕ್ಕ ಬಂತೆ ಅಂದಂಗೆ ಒಬ್ಬರಲ್ಲ ಒಬ್ಬರು ಸಿಗ್ತಾರೆ. ದೇವರು ಇಟ್ಟಿದ್ದಾನೆ ಅವ್ರ ಕಲ್ಲ, ಅದಕ್ಕೆ ತಕ್ಕಂಗೆ ಇರ್ತಾರೆ. ಜೀವನದಲ್ಲಿ ಸಾಧಿಸುವಂಥ ಸ್ವಭಾವ 2ನೇ ಪಾದದವ್ರಿಗೆ ಜಾಸ್ತಿ.
ಸಾಧಿಸ್ತಾರೆ, ಎಷ್ಟು ಕಷ್ಟ ಬರಲಿ ಸಮಾಧಾನವಾಗಿ ಸಾಧಿಸುವಂಥದ್ದು. 3ನೇ ಪಾದದವರು ಇವರು ಏನಂತ ಹೇಳಿದ್ರೆ ವಿಶೇಷವಾಗಿ ಗೌರಿ ಪ್ರಾರ್ಥನೆಯನ್ನು ಮಾಡಬೇಕು. ಪುನರ್ವಸು ನಕ್ಷತ್ರ 3ನೇ ಪಾದ ಗೌರಿ ಅಂದರೆ ಪಾರ್ವತಿಯ ಪೂಜಾ ಅವ್ರ ಮನೆಯಿಂದ ಸಾಮಾನ್ಯವಾಗಿ ಪೂರ್ವ ದಿಕ್ಕಿನಲ್ಲಿ ಇರ್ತದೆ. ಮತ್ತು ಹನುಮಂತ ದೇವರ ಪ್ರಾರ್ಥನೆ ಮಾಡಬೇಕು. ಫಾರಿನ್ ಹೋಗುವ ಚಾನ್ಸಸ್ ಎಲ್ಲ ಉಂಟು. ನಮ್ಮ ಹಿಂದಿನ ಕಾಲದ ಜ್ಯೋತಿಷ್ಯದ ಪ್ರಕಾರ ಫಾರಿನ್ ಹೋಗೋದು ಅನ್ನೋದು ಒಂದು ಪಾಪ. ನಮ್ಮ ದೇಶ ಬೆಲೆಂಚ ದೇಶಕ್ಕೆ ಏನಕ್ಕೆ ಹೋಗಬೇಕು, ಅದನ್ನೆಲ್ಲ ಹೇಳಿದ್ರೆಲ್ಲ ಸಂಪಾದನೆ ಮಾಡಬೇಕು, ಅದು ಹೊರಟೋಯ್ತು. ಈಗ ಅಲ್ಲಿ ಹೋದರೂ ಇಲ್ಲ, ಟ್ರಂಪ್ ಓಡಿಸ್ಬಿಟ್ರು, ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವು ರೆಸಿಷನ್ನೇ ಬೇರೆ ಅನ್ನುವ ಚಿಂತೆ ಬಂದುಬಿಟ್ಟಿದೆ. ಸರಿ ಇರಲಿ, ಅವರು ಅದು ಜನರಲ್ ಆಗಿ ಎಲ್ಲರಿಗೂ ಬರುವ ಕಷ್ಟ. ಸರಿ, ಈಗ ಏನಾಗುತ್ತೆ, ಫಾರಿನ್ ಹೋಗುವ ಸಾಧ್ಯತೆ ಉಂಟು, ಅಲ್ಲಿ ಹೋಗಿ ಜೀವನ ಮಾಡುವ ಸಾಧ್ಯತೆಗಳು ಉಂಟು. ಮತ್ತು ಇವ್ರದ್ದೆಲ್ಲ ನೇರ ನುಡಿ, ನೇರ ಮಾತು, ನೇರ, ಯಾವುದೇ ಕಾರಣಕ್ಕೂ ಸ್ವಲ್ಪ ನಿಧಾನವಾಗಿ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡಲ್ಲ. ಡೈರೆಕ್ಟ್ ಹೇಳುವುದನ್ನು ಹೇಳ್ತಾರೆ. ಇನ್ನು 4ನೇ ಪಾದದವರು ವಿದ್ಯಾವಂತರು, ಭಾಳಷ್ಟು ವಿದ್ಯಾ ಸಂಪಾದನೆ. ಲಾಸ್ಟ್ ಪಾದಗಳಲ್ಲಿ ನಕ್ಷತ್ರಗಳ ನೆಕ್ಸ್ಟ್ ಪುಷ್ಯ ನಕ್ಷತ್ರ ಕನೆಕ್ಟ್ ಆಗ್ತದೆ. ಹಾಗಾಗಿ 2 ನಕ್ಷತ್ರಗಳು ಸಮಾನವಾಗಿರುವ ಟೈಮ್ ಏನಾದ್ರು ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ತಪ್ಪಾಗೋಗ್ಬಿಡುತ್ತೆ. ಆ ಥರ ಇರುವವರಿಗೆ ನೇರವಾದ ವಿದ್ಯಾವಂತರಾಗ್ತಾರೆ. ವಿದ್ಯಾ ವಿನಯ ಸಂಪನ್ನ, ವಿದ್ಯೆ ಇದ್ದರೆ ವಿನಯತನ ಇರ್ತದೆ. ಈ ವಿನಯತನಗಳು ಭವ್ಯ ನೋಡೋದು, ಮಾತಾಡೋದು, ಯಾರನ್ನೂ ಚುಚ್ಚಿ ಮಾತಾಡೋದು, ಯಾರನ್ನೂ ನೋಯಿಸುವಂಥ ಕಾರ್ಯಕ್ರಮ ಮಾಡೋದೇ ಇಲ್ಲ. ಖಂಡಿತ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದಾರೆ? ನಿನ್ನೆ ಧ್ರುವರಾಜರು ಪ್ರಾರ್ಥನೆ ಮಾಡಿದಂಥ ದೇವರು ಎದುರುಗಡೆ ಸಿಕ್ಕಿದ ಕೂಡಲೇ ಯೋಂತ ಪ್ರವಿಶ್ಯ ಮಮ ವಾಚ ಅಂತ ನಿನ್ನೆ ಹೇಳಿದ್ವಿ. ಅದರದ್ದು ಕಂಟಿನ್ಯೂಷನ್ 2ನೇ ಶ್ಲೋಕ ಹೀಗಿದೆ, ನೋಡೋಣ ಬನ್ನಿ. ಅನ್ಯಾಂಶ್ಚ ಹಸ್ತಚರಣಾಂಶ್ಚ ಯೋಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಎಂಥ ಅದ್ಭುತ ಶ್ಲೋಕ ಇದು ಅಂದರೆ, ಇದನ್ನು ಪೂರ್ಣ ಅರ್ಥ ಕೇಳಿದರೆ ದೇವರು ಧ್ರುವರಾಜರು 7 ವರ್ಷಕ್ಕೆ ದೇವರನ್ನು ಕಂಡು ಈ ಶ್ಲೋಕವನ್ನು ಹೇಳಿ ದೇವರನ್ನು ಒಲಿಸಿಕೊಂಡಂಥದ್ದು. ಇದನ್ನು ಎಲ್ರಿಗೂ ಹೇಳಿ ದೇವರ ಅನುಗ್ರಹ ಆಗ್ತದೆ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಪುನರ್ವಸು ನಕ್ಷತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.